ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯವಾಗಲಿ. ಮಾಜಿ ಶಾಸಕ ಕೆ. ಶರಣಪ್ಪ ವಕೀಲರು. ಬರೀ ಪದವಿಗಾಗಿ ಅಧ್ಯಕ್ಷ ಪಟ್ಟ ಬೇಡ. ಕನ್ನಡ ಭಾಷೆ ಒಂದು ದೊಡ್ಡ ಶಕ್ತಿ. ಕನ್ನಡ ಭಾಷೆ ಹಲವಾರು ರೀತಿಯಲ್ಲಿ ಪಾಂಡಿತ್ಯವನ್ನ ಪಡೆದಿದೆ. ಆದರೆ ಇಲ್ಲಿ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವ ಕಾರ್ಯವಾಗಬೇಕಾಗಿದೆ ಎಂದು ಮಾಜಿ ಶಾಸಕ ಕೆ. ಶರಣಪ್ಪ ಹೇಳಿದರು. ಇಲ್ಲಿನ ಬಸವೇಶ್ವರ ಸರ್ಕಲ್ ಬಳಿ ಬಸವ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಕುಷ್ಟಗಿ ತಾಲೂಕು ಕಸಾಪ ನೂತನ ಅಧ್ಯಕ್ಷ ಪದಗ್ರಹಣ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಹಿಂದಿನ ಅಧ್ಯಕ್ಷರು ಮಾಡಿದಂತೆ ನೂತನ ಅಧ್ಯಕ್ಷರು ಕೂಡ ಮಾಡಬಾರದು. ಹಿರಿತನ ಹೊತ್ತುಕೊಂಡ ಮೇಲೆ ಎಲ್ಲ ಕೆಲಸವನ್ನ ಮಾಡಬೇಕು, ಇಲ್ಲವಾದ್ರೆ ಮಾಡಬಾರದು. ಸಾಹಿತ್ಯ ಪರಿಷತ್ತು ಎಂದರೆ ಸಾಮಾನ್ಯವಾದ ಸಂಸ್ಥೆಯಲ್ಲ, ಅತ್ಯಂತ ಮಹತ್ವವನ್ನ ಪಡೆದ ಸಂಸ್ಥೆಯಾಗಿದೆ. ಆದ್ರಿಂದ ಯಾವುದೇ ಬಣವನ್ನ ಮಾಡದೆ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿ ಅತ್ಯಂತ ಜವಾಬ್ದಾರಿಯಿಂದ ಹಿರಿಯರ ಸಲಹೆ ಸಹಕಾರವನ್ನ ಪಡೆದು ಅತ್ಯಂತ ಉತ್ಸಾಹದಿಂದ ಕನ್ನಡ ತಾಯಿ ಸೇವೆ ಮಾಡಲು ಮುಂದಾಗಬೇಕು ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಶರಣೇಗೌಡ ಪೊಲೀಸ್ ಪಾಟೀಲ್, ನೂತನ ತಾಲೂಕು ಕಸಾಪ ಅಧ್ಯಕ್ಷ ಲೆಂಕಪ್ಪ ವಾಲಿಕಾರ್ ಇವರಿಗೆ ಕನ್ನಡ ಧ್ವಜವನ್ನ ನೀಡಿ ಅಧಿಕಾರವನ್ನ ಹಸ್ತಾಂತರ ಮಾಡಿ ಮಾತನಾಡಿದರು. ನಂತರ ನಿಕಟಪೂರ್ವ ಜಿಲ್ಲಾ ಗೌರವ ಕಾರ್ಯದರ್ಶಿ ರವೀಂದ್ರ ಬಾಕ್ಳೆ ಆಶಯ ನೀಡಿ ವ್ಯಕ್ತಪಡಿಸಿದರು. ಕೇಂದ್ರ ಸಂಘ ಸಂಸ್ಥೆ ಪ್ರತಿನಿಧಿ ಕಸಾಪ ಬೆಂಗಳೂರು ನಬೀಸಾಬ್ ಕುಷ್ಟಗಿ, ಕಿಶನ್ ರಾವ್ ಕುಲಕರ್ಣಿ, ಶರಣಪ್ಪ ವಡಗೇರಿ, ಹನುಮೇಶ್ ಗುಮ್ಮಗೇರಿ, ಶ್ರೀನಿವಾಸ್ ಜಹಗೀರ್ದಾರ್ ಸೇರಿದಂತೆ ಇನ್ನು ಅನೇಕರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಬಸವರಾಜ ಉಪ್ಪಲದಿನ್ನಿ, ಚಂದಪ್ಪ ಗುಡಿಮನಿ, ಮಲ್ಲಪ್ಪ ಕುದ್ರಿ, ತಾಜುದ್ದೀನ್ ದಳಪತಿ, ಉಮೇಶ್ ಹಿರೇಮಠ್, ನಿಂಗಪ್ಪ ಸಜ್ಜನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಇಲ್ಲಿ ಇರ್ತಕ್ಕಂಥ ಯಾಕಂದ್ರೆ ಜವಾಬ್ದಾರಿಯಿಂದ ನೋಡಿಕೊಳ್ಳುವಂತ ವ್ಯಕ್ತಿ ಒಂದು ಸ್ಥಾನಮಾನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಇವತ್ತು ನೂತನ ಅಧ್ಯಕ್ಷರಿಗೆ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಇವತ್ತು ಸವಾಲಿನ ಕೆಲಸ ಇಡೀ ನಮ್ಮ ಇದು ಏನಿಲ್ಲ ಅನ್ನೋದು ನಿಮ್ಗೆಲ್ಲ ತಿಳಿದಂತ ವಿಷಯ. ಆದ್ರೂ ಕೂಡ ಸನ್ಮಾನ್ಯ ಬಂಗಾರ ಶೆಟ್ಟರು ತಮ್ಮ ಇತಿಮಿತಿಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ದು ಕೊರತೆ ಏನಪ್ಪಾ ಅಂತಂದ್ರೆ ಒಬ್ಬ ಅಧ್ಯಕ್ಷರಾದಂಥವರು ಒಂದು ಅದ್ದೂರಿ ಅಂತ ಒಂದು ಸಮ್ಮೇಳನ ಮಾಡಬೇಕು ಅಂತ ಅಗತ್ಯತೆ ಇತ್ತು. ಅದು ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಏನು ಅವರಿಗೆ ಯಾವುದು ಕೊರತೆ ಇರಲಿಲ್ಲ. ನಾವೆಲ್ಲ ಸಂಘಟಕರು ಕೂಡ ಅವರಿಗೆ ಬೆಂಬಲಿಸ್ತಾ ಇದ್ವಿ. ಮಾಡಬೇಕಾಗಿತ್ತು, ಅಗತ್ಯತೆ ಇತ್ತು. ಆದ್ರೆ ಅವ್ರು ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಆದ್ರೂ ಕೂಡ ಮುಂಬರುವ ದಿನಗಳಲ್ಲಿ ಇನ್ನು 2.5 ವರ್ಷ ಅವಧಿ ಇದೆ ನಮಗೆ. 2.5 ವರ್ಷದಲ್ಲಿ ಅವಧಿಯಲ್ಲಿ ಸುಮಾರು 2 ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಒಂದು ಜಿಲ್ಲಾ ಸಮ್ಮೇಳನವನ್ನ ಮಾಡುವ ಹೊಣೆಗಾರಿಕೆ ನೂತನ ಅಧ್ಯಕ್ಷರಾಗಿದೆ ಅಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ. ಯಾವುದು ಮಂಡ್ಯ ಜಿಲ್ಲೆ ವಿಶೇಷವಾಗಿ ಕನ್ನಡ ಮಾತನಾಡಿದ್ವಿ ಅಂತರ ಊರಾಗ ಈ ಸಾಹಿತ್ಯ ಗೊತ್ತಿಲ್ಲ. ಹೆಚ್ಚಿಗೆ ಮಾತನಾಡ್ತಾರೆ. ನಾವು ಏನಪ್ಪ ನಾವು ಬರ್ತೀವಿ ಅಂದ್ರೆ ಇಲ್ಲಿ ಪುಸ್ತಕ ಮನ ಬೇಸಾಯ ನಾ ಕಾಯಕ ಬಂದಿಲ್ಲ ಅಲ್ಲೊಬ್ಬರ ಕೂತಾರ ಇಲ್ಲ ಯಾಕಂದ್ರೆ ಅವ್ರಿಗೆ ಬರ್ತಲ್ಲ. ಈಗ ಹೆಂಗ ಸಾಹಿತ್ಯ ಪರಿಷತ್ ಸಮಾಜ ಸಭೆಯೊಳಗ ಅವ್ರಿಗೆ ಅವಕಾಶ ಕೊಡ್ತದೆ. ಆ ರೀತಿ ಕೆಲಸ ನಮ್ಕಿಂತ ಬುದ್ಧಿವಂತರು, ನಮ್ಕಿಂತ ಶಾಣ್ಯರು ಅವಕಾಶ ಎಲ್ಲರಿಗೂ ಮಾಡಬೇಕು. ವಿದ್ಯಾವಂತರು ಎಲ್ಲ ಬುದ್ಧಿವಂತರು ಎಲ್ಲ ಗಂಗವಾಗಿ ಹೋಗಿ ಎಷ್ಟು ಸಾಹಿತ್ಯಗಳು ಆಮೇಲೆ ಅದ್ರ ಜೊತೆಗೆ ಉತ್ಸಾಹದಿಂದ ಕೆಲಸ ಮಾಡೋದು. ಇದು ಏನ್ ಕಲಿಯೋಕೆ ಹಂತರ ಒಂದು ಬೆಳಕು ಬೆಳಕು ಹೇಳ್ತೀನಿ. ಅದಕ್ಕೆ ನಮ್ಮ ಮೊದಲು ಯಾರು ಹೌದಲ್ಲ ಆಗಲೇ ಅವನಿಗೆ ಹೇಳ್ಯಾರ ಅವನೇನ್ ಮುಂದೆ ಈಗ ಶಾಸ್ತ್ರ ಹೇಳ್ತಾರೆ ಯಾರು ರಸ್ತೆಗೆ ಅವನೊಂದು ಮಾಲಿನ್ಯ ನೋಡ್ತಾನ. ಅದಕ್ಕೆ ದಯಮಾಡಿ ಕೊನೆಯದಾಗಿ ಅವ್ರ ಬೆಚ್ಚಿನ ಮನೆಯನ್ನ ಅಂದ್ರೆ ಏನೇ ಕಾರ್ಯಕ್ರಮ ಏನ್ ತಾಕವಾಗಿ ಹೇಳಿದ್ರಲ್ಲ ಆ ರೀತಿ ಕಾರ್ಯಕ್ರಮ ಮಾಡಿ. ಯಾಕಂದ್ರೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಫೀಸರ್ಸ್ ರಿಟೈರ್ಡ್ ಆಫೀಸರ್ಸ್ ಎಲ್ಲ ವಿದ್ಯಾವಂತರೇ ಬಹಳ ಮಂದಿ ಇರ್ತಾರ. ಸಾಹಿತ್ಯ ಆಸಕ್ತಿ ಬಹಳ ಮಂದಿ ಅದಾಗಿಲ್ಲ. ಭಾಳ ಪುಸ್ತಕ ಪುಸ್ತಕ ಬರ್ಲಿಕ್ಕಿಲ್ಲ, ಕವಿಗಳು ಸಿಗ್ಲಿಕ್ಕಿಲ್ಲ. ಅದು ನಾವು ಬೇಗ ವಿಶೇಷವಾಗಿ ಹೆಚ್ಚಿಗೆ ಮಾತಾಡೋದು. ಅದಕ್ಕೆ ದಯವಿಟ್ಟು ಏನ್ ಮಾಡ್ತಿದ್ರು ಒಂದು ಪವಿತ್ರವಾದ ಸಂಸ್ಥೆ ಅದು ಸಾಹಿತ್ಯ ಪರಿಷತ್. ಈಗ ಮಂಡ್ಯದಲ್ಲಿ ನಡೆದವರು
ಪೇಪರ್ ನೋಡಿದೆ ಆ ಊಟದ ಬಗ್ಗೆ ಏನು ಬಾಡೂಟ ಹಂಗ ಕಲುಷಿತ ಮಾಡಬಾರ್ದಂತಲ್ಲ ಅದ್ರ ಏನಾಗಿದೆ. ಆಮೇಲೆ ಇನ್ನೊಂದು ಹೇಳಿದ್ರೆ ಎದ್ರಾಗ ಕುರ್ಚಿನಾಗ ಎಲ್ಲ ಮಿಕ್ಸ್ ಮಾಡಿಕೊಟ್ಟಿಲ್ಲ ಪೇಪರ್ ಬಂದಿತ್ತು ಹಂಗೆಲ್ಲ ಅಪವಿತ್ರದ ಆಗ್ಬಾರ್ದು. 50% ಮಂಡಳ ಅವರು ಕಮಿಟಿನ ಮಾಡಿರ್ತಾರ ಅದ್ರಾಗ ಎಲ್ಲರೂ ಬುದ್ಧಿವಂತರು ಇರ್ತಾರ ವಿದ್ಯಾವಂತರು ಇರ್ತಾರ.